ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೆ. ಅಲ್ಲ, ಅವರ ಪಾಪ ಒಂದು ಊಟದ ಬಗ್ಗೆ ಇಷ್ಟೊತ್ತ ಮಾತಾಡಿದ್ರು ಅಂತಿದ್ರೆ ಲೆಕ್ಕ ಹಾಕ್ತೀನಿ. ನಾವು ಊಟ ಮಾಡದೆ ಹೋಗೋದಾ? ಯಥಾರ್ಥಕ್ಕೆ ಇಷ್ಟೊತ್ತಿಗೂ ಊಟ ಆಗೋಗ್ತಿತ್ತು ಅಲ್ಲ ಒಳಗೋದ್ರೆ. ಆದ್ರೆ ನೀವು ಹೋಗಬಾರ್ದು. ಬಂದವರು ಅತಿಥಿ ದೇವರು ಮತ್ತೆ ಈ ಸಮಯ ತಪ್ಪಿ ಊಟ ಮಾಡಿದ್ರಿ ಅಂತದ್ದು ಅಂದ್ರಿ. ಕುತಪ್ಪ ನೀನು ಉದ್ದ ಮಾತಾಡಿದ ಮಾತ್ರ ಕೇಳಿದ್ದು, ಕೇಳಬೇಕಾದ್ದು ಕೇಳಲೇ ಇಲ್ಲ. ಅಲ್ಲ ಕುತಪ್ಪ, ನಂಗೆ ಆ ಶಬ್ದ ಮಾತಾಡ್ಲಿಕ್ಕೆ ಅವನು ಬಹಳ ಉದ್ದವೇ ಮಾತಾಡ್ತಾನೆ. ಕುತಪ್ಪ ಆದ್ರೆ ನಿಮ್ಮಷ್ಟು ಒಳ್ಳೆ ಮಾತು ಬರುವುದಿಲ್ಲ ಅಷ್ಟೇ. ನಾನು ಯಾಕೆ ಮಾತಾಡ ಆ ಕುತಪ್ಪ ಎಂತದು? ಕುತಪ್ಪ ಭೋಜನ ನಾನು ಯಾಕೆ ಮಾತಾಡಿದೆ ಅಂತ ಕೇಳಿದ್ರೆ, 2 ವಾಕ್ಯದಲ್ಲೇ ನೀವು ಊಟ ಮಾಡಿ ಅಂತ ಹೇಳಿದ್ರೆ, ನೀವು ಎಲ್ಲಿಯಾದ್ರೂ ಊಟ ಮಾಡಿದ್ರೆ ಅವ್ರು ಊಟಕ್ಕೆ ಕಾಯ್ತಿದ್ರು ಅಂತ ನೋಡಿದವರಿಗೆ ಕೇಳಿದವರಿಗೆ ಆಗುದಿಲ್ವಾ? ಹಾಗಾಗಿ ಇಷ್ಟು ಒತ್ತಾಯ ಮಾಡಿದ ಮೇಲೆ ಊಟ ಮಾಡಿ. ಅಲ್ಲ, ನೀವು ಇಷ್ಟು ಒತ್ತಾಯ ಮಾಡೋದು ನೋಡುವವರಿಗಾಗಿಯೇ ಬಿಟ್ರೆ ನಿಮ್ಗಲ್ಲ ನಂಗೆ ಗೊತ್ತಾಯ್ತು. ಅಲ್ಲ, ನಮಗೆ ಯಾಕೆ ಅಂತ ಕೇಳಿದ್ರೆ ನಾನು ಹೇಳಿದನಲ್ಲ, ನಾನು ಶಾಸ್ತ್ರ ತಪ್ಪಿದ ಹಾಗಾಗ್ತದೆ. ನಾವು ತಪ್ಪಿಸಾಗ್ತದೆ. ಅಲ್ಲ, ನಾನು ಶಾಸ್ತ್ರ ಬಗ್ಗೆ ನಮ್ಗೆ ಹೆಚ್ಚು ಗೊತ್ತಿಲ್ಲ. ಹಾಗಂತ ನಿಮ್ಮಂತವ್ರು ಹೇಳಿದ್ರೆ ಆ ಶಾಸ್ತ್ರ ಅನುಕೂಲ ನಮಗಿದ್ರೆ ನಾವೆಲ್ಲೂ ತಪ್ಪುದಿಲ್ಲ. ಹೌದೌದು, ಅನುಕೂಲ ಶಾಸ್ತ್ರ ಗೊತ್ತಾಯ್ತು ನನಗೆ. ನಮಗೆ ಅನನುಕೂಲ ಇದ್ರೆ ಆ ಶಾಸ್ತ್ರ ಬೇಡ. ಅವರವರ ಭಾವಕ್ಕೆ. ಮತ್ತೆ ಅವರು ಒತ್ತಾಯಿಸ್ತಾರೆ ಎನ್ನುವುದಕ್ಕಿಂತಲೂ ಅವರ ಅನುಗ್ರಹಕ್ಕೆ ಹಾಗಲ್ಲ ಸ್ವಾಮಿ. ಈ ವಯಸ್ಸಾದವರು ಹಿರಿಯವರು ಮಾತಿಗೆ ಬೆಲೆ ಕೊಡಬೇಕು ಅಂತ ನಮ್ಮ ಅಜ್ಜಿ ಹೇಳ್ತೇ ಇದ್ರು. ಊಟ ಮಾಡುವ ವಿಷಯದಲ್ಲಿ ಮಾತ್ರವೋ ಎಲ್ಲ ವಿಷಯ? ಅಲ್ಲ, ಎಲ್ಲ ವಿಷಯದಲ್ಲೂ ಅವ್ರು ಹೇಳ್ತಿದ್ರು. ನೀವು ಮನೆಯಲ್ಲಿ ಅಜ್ಜ ಹೇಳಿದ್ದನ್ನು ಇವ್ರ ಮಾತು ಕೇಳಿದ್ಮೇಲೆ ನೀವು ಪಾಲನೆ ಮಾಡಿ. ಅಲ್ಲ, ಹಾಗಲ್ಲ, ಪಾಲನೆ ಮಾಡಬೇಕು ಅನ್ನೋದ್ರೊಳಗೆ ನನ್ನ ಅಜ್ಜನೇ ಹೋಗ್ಬಿಟ್ರು ಸ್ವಾಮಿ. ಹಾಗಾಗಿ ಪುಣ್ಯಾತ್ಮರು ಹೇಳಿದ ಮಾತನ್ನು ದಯವಿಟ್ಟು ನಾವು ಕೇಳಿ ಅವರ ಮನಸ್ಸಿಗೂ ಆಗಲಿ. ಆ ವಿಭಾಗದಲ್ಲಿ ಆದ್ರೂ ಅಜ್ಜನದೊಂದು ಸ್ಮರಣೆ ಮಾಡಿದೆ ಅಲ್ಲ. ಈಗ ನೀವು ಒತ್ತಾಯಿಸ್ತಾ ಇದ್ದೀರಿ ಎನ್ನುವುದಕ್ಕಿಂತಲೂ ನಮಗಿದೊಂದು ಭಾಗ್ಯ ಅನ್ನುವುದಾಗಿ ಭಾವಿಸಬೇಕು. ಯಾಕೆಂದ್ರೆ ಊಟ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ನಾವು ಈ ಆಶ್ರಮವನ್ನು ಪ್ರವೇಶ ಮಾಡಿದ್ದಾರೆ. ಈ ಆಶ್ರಮ ಪ್ರದೇಶವನ್ನ ಕಂಡಾಗ ಯಾವುದೋ ಅನಿರ್ವಚನೀಯವಾದಂತಹ ಆನಂದ ನಮಗಾದದ್ದು ಹೌದು. ಅದಕ್ಕೆ ಕಾರಣ ಇಲ್ಲಿರುವಂತಹ ನಿಮ್ಮ ತೇಜಸ್ಸು ಆಗಿರಬಹುದು, ನಿಮ್ಮ ಯೋಗ್ಯತೆಯೂ ಆಗಿರಬಹುದು. ಈಗ ದೇವಸ್ಥಾನಕ್ಕೆ ಬಂದಂತಹ ಭಕ್ತನಾದವನಿಗೆ ದೇವ ದರ್ಶನ ಜೊತೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸುವಂತಹ ಯೋಗವು ಲಭ್ಯವಾಗುತ್ತದೆ ಅಂತ ಆದ್ರೆ ಅದು ಭಾಗ್ಯ ಅಲ್ಲದೆ ಇನ್ನೇನು ಹೇಳಿ. ಅದನ್ನು ಶ್ರದ್ಧೆಯಿಂದ ಸ್ವೀಕರಿಸು. ಖಂಡಿತ ಹೌದು. ಅದನ್ನು ಹೊಟ್ಟೆ ತುಂಬಬೇಕು ಅಂತ ಸ್ವೀಕರಿಸುವುದಲ್ಲ. ಅಲ್ಲವೇ ಯಥಾರ್ಥಕ್ಕೆ ಬಂದದ್ದು ಮೃಗಬೇಟೆಗೆ. ಮೃಗಬೇಟೆಗೆ ಬಂದದ್ದಾದ್ರೂ ನೀವು ಹೇಳಿದ ಒಂದು ಮಾತು ಸತ್ಯ. ಏನದು? ಇಲ್ಲಿ ಪ್ರಾಣಿಗಳೆಲ್ಲ ನೋಡಿದ್ದೀರಾ? ಜಾತಿ ವೈರವೇ ಇಲ್ಲ. ಯಥಾರ್ಥಕ್ಕೆ ಮೃಗಬೇಟೆಗೆ ಬಂದದ್ದಾದ್ರೂ ಕೈಯಲ್ಲಿ ನೀವು ಕೇಳಿದ್ರೆ ನೀವು ಧನುರ್ಬಾಣದ ಅಗತ್ಯ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ಇಲ್ಲ. ಅದು ಅಲ್ಲಿ ಬೇಕಿತ್ತು. ಮಧ್ಯದಲ್ಲಿ ನಮಗೆ ತಾಪತ್ರೆ ಆದರೆ ಅದು ಗೊತ್ತಾಯ್ತು ನನಗೆ ಅಲ್ವಾ. ಇಲ್ಲಿಗೆ ಬಂದದ್ದು ಹೌದಾದ್ರೆ ಯಾಕೆ ಅಂತ ಕೇಳಿದ್ದೆ ಹೊರತು ಬೇಟೆಗೆ ಬರುವಾಗ ಅದು ಬೇಡ ಅಂತ ಹೇಳಿದ್ದಲ್ಲ. ಅದು ಬಿಟ್ಕೊಂಡು ಈ ಪ್ರದೇಶದಲ್ಲಿ ಅಗತ್ಯ. ಹಾಗಾಗಿ ನಾವು ಮೃಗಬೇಟೆಗೆ ಬಂದದ್ರಿಂದ ಆಯುಧ ಕೈಯಲ್ಲಿ ಅದೇನೇ ಇದ್ರು. ಈಗ ನಾವು ಬಹಳ ಸಂಖ್ಯೆಯಲ್ಲಿ ಇದ್ದೇವೆ. ಶಬರರು, ಆಮೇಲೆ ನಮ್ಮ ಪಡೆಯವರು, ಅರಮನೆಗೆ ಸಂಬಂಧಪಟ್ಟವರು, ಇಷ್ಟು ಅಧಿಕ ಸಂಖ್ಯೆಯಲ್ಲಿರುವಂತಹ ನಮ್ಮ ಬಳಗಕ್ಕೆ ಈ ರೀತಿ ಭೋಜನವನ್ನ ಬಡಿಸುವ ವ್ಯವಸ್ಥೆ ತಮಗೆ ಕಷ್ಟ ಆಗಬಹುದು ಎನ್ನುವ ಅನುಮಾನ. ನಾವು ಬಹಳ ಜನ ಇದ್ರು, ವಿಷಯ. ಮತ್ತೆ ಊಟ ಕೂತ ಮೇಲೆ ನಮ್ಗೆ ಒಂದು ಪ್ರಜ್ಞೆ ಇದ್ರೆ ಯಾವತ್ತೂ ಕೂಡ ಪಡೆಯುವವನು ಒಳ್ಳೆಯದಾಗ್ತಾನೆ, ಕೊಡುವವನು ಒಳ್ಳೆಯದಾಗ್ತಾನೆ. ಅಲ್ಲ, ನಮ್ಗೆ ಊಟ ಕೂತ ಮೇಲೆ ನಮ್ಗೆ ಅರ್ಧಂಬರ್ಧ ಉಂಡ ಅಭ್ಯಾಸ ಇಲ್ಲ. ಸರಿ, ಪೂರ್ತಿ ಊಟ ಮಾಡಬೇಕು. ಹೌದು, ಹೊಟ್ಟೆ ತುಂಬಬೇಕು. ಒಳಗಿದ್ದು ಶ್ವಾನರಿಗೂ ಸಂತೋಷ ಆಗಬೇಕು. ಅದರಲ್ಲಿ ಮೊದಲ ಶಬ್ದ ಬಿಟ್ಟರೆ ಬೇರೆ ಅರ್ಥ ಆಗ್ತದೆ. ಅಲ್ಲ, ನೀವೆಂತ ಅಂದ್ರಲ್ಲ ವೈಶ್ವಾನ ಉದರಾಗಲಿ. ಎರಡಕ್ಕೂ ತೃಪ್ತಿ. ಜೀವ ದೇವ ಎರಡಕ್ಕೂ ತಲೆಗೆ ಹಾಕೊಳ್ತೇನೆ ನಾನು. ಅವನ ಭಾವನೆ ಬೇರೆ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡೋಣ, ದೇವರು ಭಾಷೆ ಒಂದು ಕೆಟ್ಟದ್ದು ಕೊಟ್ಟ ಎಲ್ಲರಿಗೂ ಎಲ್ಲದೂ ಕೊಡುವುದಿಲ್ಲ ದೇವರು. ನಿಮಗೂ ಗೊತ್ತು ಉಂಟಲ್ಲ. ಹೌದೌದು. ಯಾಕೆ ಒಂದ ಕೊಟ್ಟರೆ ಒಂದ ಕೊಡ. ನಮ್ಮ ಕೈಯಲ್ಲಿರುವ 5 ಬೆರಳೇ ಒಂದು ರೀತಿ ಇರುವುದಿಲ್ಲ. ಕೆಲವರಿಗೆ ಭಾಷೆ ಮಾತ್ರ ಒಳ್ಳೇದು, ಕೆಲವರಿಗೆ ಭಾವ ಒಳ್ಳೇದು. ಆ ಮಟ್ಟಿಗೆ ಆ ಪುಣ್ಯ ಅವ್ರು ಬಿಡಿ, ಅವ್ರ ಅದು ಪ್ರತ್ಯೇಕ. ಅವ್ರನ್ನ ನಮ್ಗೆ ಹೋಲಿಸುವ ಹಾಗಾಗಿ ಅವರು ಪ್ರತ್ಯೇಕವಾಗಿ ನೋಡ್ಕೊಂಡು ಅವ್ರೇ ಅಂತವ್ರೆ. ಅಯ್ಯ,
ನೀನು ಔದಾರ್ಯದಿಂದ ನಾನು ಕೊಡುವಾಗ ಹೇಗೆ ನಿಮಗೆಲ್ಲಿಯಾದ್ರೂ ಕಷ್ಟ ಆದೀತೋ ಕಷ್ಟ ಆದ್ರೆ ಅಂತ. ಈಗ ಯೋಚಿಸುವುದು ಪ್ರಜ್ಞಾವಂತರ ಲಕ್ಷಣ. ಆದ್ರೆ ಯೋಚಿಸಬೇಕಾದಿಲ್ಲ. ಯಾಕೆ? ಯಾಕೆ? ಲೌಕಿಕವಾದ ಯಾವುದೋ ಸೌಲಭ್ಯದಿಂದ ಸಂಪತ್ತಿನಿಂದ ಕೊಡುತ್ತೇನೆ ಅಂತ ನಾನು ಹೇಳಿದ್ದಲ್ಲ. ವಸಿಷ್ಠನ ಸಂಪಾದನೆ ಅಲೌಕಿಕವಾದದ್ದು. ಹಾಗಾಗಿ ಇನ್ನೂ ಒಂದು ಹೊಟ್ಟೆ ಮಾತ್ರ ತುಂಬಿದ್ರೆ ಸಾಲದು. ಓ ಫಲಾರ ಆಗಿದ್ರಿ ಇವತ್ತು. ಹಾಗಲ್ಲ, ಅದು ಅವಲಕ್ಕಿ ಫಲಾರ ಹಾಗಲ್ಲವಪ್ಪ. ನಾನು ಹೇಳಿದ ಹಾಗಲ್ಲ. ಕೆಲವರಿಗೆ ಹೊಟ್ಟೆ ತುಂಬುತ್ತದೆ, ರುಚಿಯಾಗುವುದಿಲ್ಲ. ಹೌದೌದು. ಒಬ್ಬನಿಗೆ ಖಾರವೇ ಆಗಬೇಕು, ಹೌದು. ಒಬ್ಬನಿಗೆ ಸಿಹಿಯೇ ಹೆಚ್ಚು ಪ್ರಿಯ, ಹೌದು. ಒಬ್ಬನಿಗೆ ಹುಳಿ ಆಗಬೇಕು, ಹೌದು. ಒಬ್ಬನಿಗೆ ಒಗರು ಹೆಚ್ಚು ಇಷ್ಟವಾಗುತ್ತದೆ ಒಬ್ಬೊಬ್ಬರಿಗೆ ಒಂದೊಂದು ಅಲ್ವಾ? ಹೌದು. 10 ಮಂದಿ ಇದ್ರೆ 10 ರುಚಿ ಇರ್ತದೆ. ಅದೇ ಕಷ್ಟ. ನಾನು ವಿಶ್ವಾಸದಿಂದ ಹೇಳಬಲ್ಲೆ, ಯಾವ ರುಚಿಯವನಿಗೂ ಸಂತೃಪ್ತಿಯಾಗಬಲ್ಲ ಊಟವನ್ನು ಬಡಿಸುವಷ್ಟು ನಮಗೆ ಅನುಗ್ರಹ ಉಂಟು. ಹಾಗಾಗಿ ನಿಮಗೆ ಖಂಡಿತವಾಗಿಯೂ ಅರ್ಧಂಬರ್ಧದಲ್ಲಿ ಹೊಟ್ಟೆ ತುಂಬದೆ ಹೋಗುವಂತ ಏನೋ ಒಂದು ಅದ್ಭುತ ಊಟ ಇವತ್ತು. ಒಬ್ಬರಿಗೆ ಹುಳಿ, ಒಬ್ಬ ಖಾರ, ಒಬ್ಬರಿಗೆ ಸಿಹಿ. ಅಂದ್ರೆ ಈ ಸಿಹಿ ಒಳಗೆ ಇದಿಷ್ಟು ಉಂಟು ಅಂದರೆ ಎಂತ ಅದ್ಭುತ. ವಿಶೇಷತೆ ಅಂದ್ರೆ ಬಡಿಸುವ ಭಕ್ಷ್ಯದಲ್ಲಿಯೋ ಅನ್ನದಲ್ಲಿಯೋ ಇರುವುದಲ್ಲ, ನೀವು ಯಾವ ಭಾವದಲ್ಲಿ ಬೇಕು ಅಂತ ಭಾವಿಸ್ತೀರೋ ಆ ರುಚಿ ಬರ್ತದೆ. ಅಯ್ಯೋ ನೋಡೇ ಬಿಡುವ ಪಾಪ ಒತ್ತಾಯ ಮಾಡ್ತಾರೆ. ಅಂದ್ರೆ ಸಿಹಿ ಎನ್ನುವುದಾಗಿ ಸಿಹಿ ತಿಂದ್ರೆ ಆಗುವುದಿಲ್ಲ ಅಂತ ಯೋಚನೆ ಮಾಡಬೇಕಾದದ್ದಿಲ್ಲ. ಇವತ್ತು ಏನಿದ್ರು ತಿನ್ನುವುದು. ಅಲ್ಲ, ಯಾಕಂದ್ರೆ ಪ್ರಸಾದ ಅಂತ ಹೇಳಿದನಲ್ಲ. ಹೌದೌದು. ಸಿಹಿ ತಿನ್ನದವನು ಪಂಚಕಜ್ಜಾಯವನ್ನು ತಗೊಳ್ತಾನೆ. ಯಾಕೆ? ಅದರಿಂದ ತನ್ನ ಸಿಹಿ ತಿನ್ನದ ರೋಗ ಹೆಚ್ಚಾಗುವುದಿಲ್ಲ ಎನ್ನುವಷ್ಟು ಅದ್ದೇ. ಉಷ್ಣ ರೋಗದಿದ್ದವನು ಮಂಗಳಾರತಿ ತೆಗೆದುಕೊಳ್ತಾನೆ, ಶೀತ ರೋಗ ಇದ್ದವನು ತೀರ್ಥ ತೆಗೆದುಕೊಳ್ತಾನೆ. ಎಳಕಂತೆ ತಕ್ಕಂತ. ಯಾಕೆ? ಯಾಕೆ? ಅದರಿಂದ ತನ್ನ ಆರೋಗ್ಯ ಹಾಳಾಗುವುದಿಲ್ಲ. ಸರಿ ಸರಿ. ಅಂದ್ರ ವಿಶ್ವಾಸ ಫಲ ಕೊಡ್ತದೆ ಹೇಳುದು ನಿಮ್ಮ ವಿಶ್ವಾಸೋ ಫಲದಾಯ. ನಮೋ ನಮಃ. ಸ್ನಾನ ಮಾಡಿ ಬನ್ನಿ. ಆಯ್ತು. ಅಲ್ಲ ನಾವು ಸ್ನಾನ ಮಾಡ್ಕೊಂಡು ಊಟ ಮಾಡ್ಬೇಕಲ್ಲ. ಅಲ್ಲ ಅಂತ ಮಹಾತ್ಮರ ಎದುರುಗಡೆ ಇಷ್ಟು ಮಾತಾಡಿಕೊಂಡು ಮತ್ತೆ ಊಟ ಮಾಡಿ ಸ್ನಾನ ಮಾಡುವ ಹಾಗಲ್ಲ ಸ್ವಾಮಿ. ನಾನು ಯಾವತ್ತು ನನ್ನ ಮನಸ್ಸಿನಲ್ಲಿ ಇದ್ದದ್ದು ಅಂತವ್ರ ಮುಂದೆ ಮಾತಾಡು. ಒಳ್ಳೇದು ಒಳ್ಳೇದು. ಯಾಕೆ ಹೇಳಿ? ಯಾಕೆ? ಮತ್ ನನಗಿಂತ ಕಡಿಮೆ ಅವ್ರ ಹತ್ರ ಮಾತಾಡ್ರೆ ಅವ್ರಿಗೂ ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ಅಂತವ್ರ ಹತ್ರ ಇಂಥ ಜಿಜ್ಞಾಸೆ ಬಂದು ಮಾತಾಡಿದ್ರೆ ಈಗ ನಾನು ಮಾತಾಡುದು ಹೇಗೆ ಹೇಗೆ ಲೆಕ್ಕ ಹಾಕಿ. ನನ್ನ ಜೊತೆ ಇದ್ದದ್ದು ಹಾಗಾಗಿ ನನ್ನ ಮಾತು ಒಳ್ಳೊಳ್ಳೆ ಮಾತು ಕೆಲವು ಬಾರಿ ಬರ್ತದೆ. ಎಲ್ಲ ಸಲ ಅಲ್ಲ ಎಂದಿಟ್ಟು ಒಳ್ಳೆ ಸಾಗಲಿ. ಬರ್ತೆ ಹೋಗಿ.